ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ವೀಡಿಯೋಸು ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ವೀಡಿಯೋ ಇದೆ, ಬಟ್ ಅದು ಈಗಲೇ ಬೇಡ ಹಾಕೋದು ಅಂತ. ಬಿಕಾಸ್ ನಮ್ಮ ಅಣ್ಣನ ಮದುವೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ, ಮತ್ತು ಇನ್ನೂ ಸ್ವಲ್ಪ ತಿಂಗಳು ಜಾಸ್ತಿ ಇದೆ ಅವನು ಮದುವೆಗೆ. ಅದಕ್ಕೋಸ್ಕರ ಮದುವೆ ಹತ್ರ ಬಂದಂಗೆ ವೀಡಿಯೋಸ್ನ ಶೇರ್ ಮಾಡೋಣ ಅಂತ ಇವಾಗೇನು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಲ್ಲ. ಅದಕ್ಕೆ ಯಾವುದೂ ವೀಡಿಯೋ ಇರಲಿಲ್ಲ. ಈಗ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಯಾವುದೇ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಯಾವುದೇ ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ಸೋಮವಾರದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಟೈಮ್ ಬಂದು 3:30, ಬಟ್ ವೆದರ್ ಮಾತ್ರ ಇವಾಗ ಫುಲ್ ಸಂಜೆ ಥರ ಫೀಲ್ ಆಗ್ತಾಯಿದೆ. ಮಧ್ಯಾಹ್ನ ಆದ್ರೂ ಮಧ್ಯಾಹ್ನ ಥರ ಅನಿಸ್ತಾನೆ ಇಲ್ಲ. ಆ್ಯಂಡ್ ಏನಂದರೆ 1 ವಾರ ಆಯಿತು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಲ್ಲ. ನಿನ್ನೆ ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ, ನಾನು, ನನ್ನ ಹಸ್ಬೆಂಡ್, ಮತ್ತು ನಮ್ಮ ಮಾವ ಎಲ್ಲ. ಬಟ್ ನಾನು ವೀಡಿಯೋಸ್ನೇ ಸ್ಟಾರ್ಟ್ ಮಾಡಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ವ್ಲಾಗೇ ಮಾಡಿಲ್ಲ ನಾನು. ಸೊ ಅದಕ್ಕೋಸ್ಕರ ವ್ಲಾಗೇ ಇಲ್ಲ ಯಾವುದು ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಆ ಡೈಲಿ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಮತ್ತು ಏನಕ್ಕೆ ಮಾದೇಶ್ವರನ ಬೆಟ್ಟದಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಲಿಲ್ಲ ವ್ಲಾಗ್ನ ಅಂದರೆ, ನಾವು ಇಲ್ಲಿ ಮನೆ ಬಿಟ್ಟಿದ್ದೆ 7 o'clock ಆಯಿತಾ. ಆಮೇಲೆ ಆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ತುಂಬ ಜರ್ನಿ ಇರುತ್ತೆ ಅಂದ್ಬಿಟ್ಟು ನಾನು ಅಷ್ಟು ಮಾಡಲಿಲ್ಲ. ಮತ್ತು ಅದಾದಮೇಲೆ ಎಷ್ಟು ರಶ್ಶು ಗೊತ್ತಾ ಮಾದೇಶ್ವರನ ಬೆಟ್ಟ, ಫುಲ್ ರಶ್ಶು. ನಾವು 9:45ಗೆ ದರ್ಶನ ಮಾಡೋದಕ್ಕೆ ನಿಂತ್ಕೊಂಡು 2 ಗಂಟೆಗೆ ದರ್ಶನ ಆಯಿತು. ಅಂದರೆ 3 hours ನಿಂತಿದ್ದೀವಿ. ಮತ್ತು ನನಗೆ ಸ್ವಲ್ಪ ಜನಗಳ ಮುಂದೆ ವೀಡಿಯೋಸ್ನ ಮಾಡೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇನ್ನೂ ಕಂಫರ್ಟಬಲ್ ಅಂತ ಅನಿಸಲ್ಲ, ಹೋಗ್ತಾ ಸರಿ ಹೋಗುತ್ತೆ. ಅದಕ್ಕೇನು ಅಲ್ಲಿ ವೀಡಿಯೋನ ಮಾಡಲಿಲ್ಲ ನಾನು ಅಷ್ಟೇ. ಇನ್ನು ಮುಂದೆ ನೋಡೋಣ, ಹೊರಗಡೆ ಹೋದ್ರೂ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಭಯ ಅಲ್ಲ, ಈ ಅಕ್ಕಪಕ್ಕ ಜನ ಏನಾದರೂ ಅಂದ್ಕೊಬಿಡ್ತಾರೆ ಅಂತ ನಾನು ಮಾಡಲ್ಲ ಅಷ್ಟೇ. ಸೊ ಇನ್ಮೇಲೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆಲ್ರೆಡಿ ಟೈಮ್ 3:15. ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ಇನ್ನು ಮಳೆ ಬರ್ತಾಯಿದೆ. ಇಷ್ಟೊತ್ತು ಮಳೆ ಬರ್ತಾ ಇರಲಿಲ್ಲ, ಇವಾಗ ಮಳೆ ಬರ್ತಾಯಿದೆ. ನೋಡೋಣ. ಆ್ಯಕ್ಚುಲಿ ಇವಾಗ ನನಗೆ ಥಾಟ್ ಬಂದಿದ್ದು, ಈಗ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಅಲ್ವಾ, ಯಾಕೆ ನಾನು ಸೀರೀಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ನಾನು ಹೇಗೆ ಜಾಬ್ ತೊಗೊಂಡೆ ಅಂತ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಸೊ ಇದನ್ನು ಯಾಕೆ ನಾನು ಲಾಂಗ್ ವೀಡಿಯೋಸಲ್ಲಿ ಶೇರ್ ಮಾಡಬಾರ್ದು. ಎಷ್ಟೊಂದು ಜನ ಈಗ ಕೆಲಸ ಹುಡುಕ್ತಾ ಇರ್ತಾರೆ, ಪಾಪ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ, ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಏನಂದರೆ ಇಲ್ಲಿ ಕೇಳಿಸಲ್ಲ, ಇಲ್ಲಿ ವಾಯ್ಸ್ ಕೇಳಿಸಲ್ಲ ಕರೆಕ್ಟಾಗಿ. ಏನಂದರೆ ನನ್ನ ಹಸ್ಬೆಂಡ್ ಇಲ್ಲಿ ವರ್ಕ್ ಮಾಡ್ತಾರೆ ಅಲ್ವಾ, ನಾನು ಇವಾಗ ಒಂದು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಯೂಟ್ಯೂಬ್ಗೆ. ಏನಂದರೆ ಹೇಗೆ ನಾನು ಜಾಬ್ನ ತೊಗೊಂಡೆ ಅಂತ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ, ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಿಕಾಸ್ ತುಂಬ ಕಷ್ಟ ಅಲ್ವಾ ಕೆಲಸ ತೊಗೊಳ್ಳೋದು. ಎಷ್ಟೊಂದು ಜನ ಪಾಪ ಡಿಪ್ರೆಷನ್ಗೆಲ್ಲ ಹೋಗ್ಬಿಡ್ತಾರೆ. ಸೊ ಅಂಥವ್ರಿಗೆ ಸ್ವಲ್ಪ ಮೋಟಿವೇಟ್ ಆಗಲಿ, ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗೋ ಥರ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು, ಆಚೆ ಕಡೆ ಬನ್ನಿ ನಾನು ಕಾಣಿಸ್ತೀನಿ, ಇಲ್ಲೇನೋ ಹೊರ್ಗಡೆಗೆ ಬಂದಿದ್ದೀನಿ ಅಂತ ಅಂದರು. ಹೋಗಿದ್ದೆ, ಅದು ನಂಗೆ ಅಷ್ಟು ಕಾಣಿಸ್ಲೇ ಇಲ್ಲ. ಸೊ ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಈ ವಿಡಿಯೋನ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ಇವಾಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಈ ಥರ ಯಾವುದಾದ್ರೂ ಬ್ಲಾಗ್ಸ್ನ ನೋಡ್ಕೊಂಡು ವೀಡಿಯೋಸ್ನ ಅಡುಗೆ ಮಾಡೋದು, ಇಲ್ಲಾಂದರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಎಷ್ಟೊತ್ತಪ್ಪ ಅಡುಗೆ ಮಾಡೋದು ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಆನಿಯನ್ ಕಟ್ ಮಾಡ್ಕೊಬೇಡ. ಏನು ಗೊತ್ತಾ, ಒಬ್ಳಿಗೆ ಬೇಜಾರು ಮಾಡಿದ ಕೆಲಸನೇ ಮಾಡೋಕ್ಕೆ ನನಗೆ. ಅದಕ್ಕೋಸ್ಕರನೇ ವೀಡಿಯೋನೆಲ್ಲ ಎಡಿಟ್ ಮಾಡ್ಕೋತೀನಿ, ಟೈಮ್ ವೇಸ್ಟ್ ಮಾಡಲ್ಲ ನಾನು.
ಯಾರಾದರೂ ಇವಾಗ ಮದುವೆ ಆಗಿ ಏನೋ ಅಡುಗೆ ಕಲಿತಾ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂಥರ ಚೆನ್ನಾಗಿರುತ್ತೆ ಅಡುಗೆ ಕಲಿಯೋದಕ್ಕೆ. ಸ್ಟಾರ್ಟಿಂಗ್ ನನ್ನ ಮಾತ್ರ ಎಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅಂದರೆ, ಏನಂದರೆ ಬೆಳಿಗ್ಗೆ ತಿಂಡಿ ಮಾಡಬೇಕು ಅಂದರೆ ಬೇಗ ಎದ್ದೇಳ್ತಾ ಇದ್ದೆ, ಬೈಕೆ ಲೇಟ್ ಆಗಿಬಿಡುತ್ತೆ, ನಾನು ನಿಧಾನಕ್ಕೆ ಮಾಡೋದು ತಿಂಡಿನ ಅಂತ. ಇವಾಗ ಆ ಥರ ಇಲ್ಲ, ಅರ್ಧ ಗಂಟೆಯಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿಬಿಡ್ತೀನಿ, ಲೇಟ್ ಆಗಲ್ಲ. ಇವಾಗ ಏನಕ್ಕೆ ಬೇಗ ಮಾಡ್ಕೊತಿರೋದು ಅಂದರೆ, ನಾವು 7:30 7:45ಗೆಲ್ಲ ಊಟ ಮಾಡಿಬಿಡ್ಬೇಕು. ಮೊದಲು ಅದಕ್ಕಿಂತ ಬೇಗ ಮಾಡ್ತಾಯಿದ್ವಿ. ಅದಕ್ಕೆ ಟ್ಯೂಷನ್ ಮಕ್ಕಳು ಬರ್ತಾರೆ ಅಲ್ವಾ, ಪಾಪ ಅವ್ರು ಬಂದರೆ ಲೇಟ್ ಆಗಿಬಿಡುತ್ತೆ. ಮತ್ತು ಅವ್ರು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ 7:30 7:15 ಆಗಿಬಿಡುತ್ತೆ. ಅವರು ಹೋಗಿ ನಾವು ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತು ಹೊಟ್ಟೆ ಹಸ್ಬಿಡುತ್ತೆ. ಅದಕ್ಕೋಸ್ಕರನೇ ಇವಾಗಲೇ ಮಾಡಿಟ್ಕೊಬಿಟ್ರೆ ಅವ್ರ ಮಕ್ಕಳು ಟ್ಯೂಷನ್ ಮುಗಿದ ತಕ್ಷಣ ನಾವು ಊಟ ಮಾಡ್ಕೊಂಬಿಟ್ಟು ಮತ್ತು ಬೇರೆ ಕೆಲಸ ಏನು ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದೆಲ್ಲ ಮಾಡ್ಕೊಬಿಟ್ರೆ ಬೇಗ ಮಲ್ಕೋಬೋದು. ಅದೊಂದು ಕಾರಣಕ್ಕೆ ಬೇಗ ಅಡುಗೆ ಮಾಡ್ಕೋತೀನಿ. ಇವಾಗ ನಾನು ಅಡುಗೆ ಮಾಡ್ಕೊಳ್ಳಿಲ್ಲ ಅಂದರೆ ಟ್ಯೂಷನ್ ಮಕ್ಕಳು ಬಂದು ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅವ್ರು ಹೋಗೋದು ಒಂದು 7:15 7:30 ಆಗಿಬಿಡುತ್ತಾ, ಚೆನ್ನಾಗಿಲ್ಲ ಅನಿಸುತ್ತೆ. 7:30 ಆಗಿಬಿಟ್ರೆ ನಾನು ಅಡುಗೆ ಮಾಡೋಷ್ಟೊತ್ತಿಗೆ 8 ಗಂಟೆ, ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗಲೇ ಮಾಡ್ಕೊಬಿಟ್ರೆ ಸರಿ ಅಲ್ವಾ, ಅದಕ್ಕೋಸ್ಕರ. ಮತ್ತು ಅದೇ ನಾನು ಹೇಳಿದ್ನಲ್ವ, ಸ್ಟಾರ್ಟಿಂಗ್ ಅಂತೂ ತುಂಬ ಅಡುಗೆ ಮಾಡೋದಕ್ಕೆ ಹಿಂಸೆ ಆಗ್ತಾಯಿತ್ತು ನನಗೆ. ಅಯ್ಯೋ ಎಷ್ಟೊಂದಂದರೆ ಏನಪ್ಪ ಇದು ಅಂತ. ಬಟ್ ಆಮೇಲೆ ಇವಾಗ ಗೊತ್ತಾಗ್ಬಿಡುತ್ತೆ. ಅಂದರೆ ಮಾಡ್ತಾನೇ ಇದ್ರೆ ಡೈಲಿ ಅಭ್ಯಾಸ ಆಗಿಬಿಡುತ್ತೆ, ಏನು ಕಷ್ಟ ಅಂತ ಅನ್ಸಲ್ಲ. ಅಂದರೆ ನಾನು ಒಬ್ರಿಗೆ ಇಬ್ರಿಗೆ ಮಾಡ್ತೀನಿ ಅಷ್ಟೇ. ತುಂಬ ಜನ ಬಂದರೆ ಅದು ಇನ್ನೂ ಅಭ್ಯಾಸ ಆಗಿಲ್ಲ ಅಲ್ವಾ. ಸೊ ಇಟ್ಸ್ ಟೇಕ್ ಟೈಮ್, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏನು ಮತ್ತೆ ಅಷ್ಟೇ. ಅಡುಗೆ ಎಲ್ಲ ಮಾಡಾದ್ಮೇಲೆ ಟ್ಯೂಷನ್ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ, ಏನು ಗೊತ್ತಾ, ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಅಲ್ವಾ, ಅನ್ನ ಇದು ಸಾಂಬಾರು ಇದೆ, ಉಪ್ಪು ಸಾಂಬಾರು, ಅದನ್ನೇ ತಿನ್ಕೊಳ್ಳೋಣ ಅಂತ. ಆದರೆ ಫೋನ್ ಮಾಡಿ ಕೇಳಿದೆ ನನ್ನ ಹಸ್ಬೆಂಡ್ಗೆ, ರಾಗಿ ದೋಸೆ ಬರುತ್ತಲ್ಲ ಅದು ಮಾಡಿ ಅಂತಂದರು. ಹೆಂಗಿದ್ರು ಬೀಟ್ರೂಟ್ ಕರಿ ಮಾಡಿದ್ದೀನಿ, ಅದಕ್ಕೆ ರಾಗಿ ದೋಸೆ ಮಾಡೋಣ ಅಂತ ರಾಗಿದು ಅದು ಬ್ಯಾಟರ್ ಬರುತ್ತಲ್ಲ ಸಂಪ್ಲ, ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ದೋಸೆ ಥರ ಮಾಡಿಕೊಟ್ಬಿಡ್ತೀನಿ, ರಾಗಿ ದೋಸೆನ. ಅದು ಚೆನ್ನಾಗಿರುತ್ತೆ. ಇದು ಏನೋ ಬೀಟ್ರೂಟ್ ಪಲ್ಯಕ್ಕೂ ರಾಗಿ ದೋಸೆಗಳು. ಸೊ ಅದೇ ಇಲ್ಲಿ ತೋರಿಸ್ತೀನಿ. ಮತ್ತು ಇದು ಆಲ್ರೆಡಿ ರೆಡಿ ಇದೆ. ಕಾಂಬಿನೇಷನ್ ಎರಡಕ್ಕೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇದು ಲವಂಗದ ಟೀ ಮಾಡ್ಕೊತಾ ಇದ್ದೀನಿ. ಶುಂಠಿ ಇದೆಲ್ಲ ಕಷಾಯ ಥರ ಮಾಡ್ತಾರಲ್ಲ, ಆ ಥರ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನೇನು ಇವಾಗ ಟೈಮ್ ಎಷ್ಟು, 5:35. ಇನ್ನೇನು 6 ಗಂಟೆಗೆ 5:45ಗೆ ಟ್ಯೂಷನ್ ಮಕ್ಕಳು ಬರ್ತಾರೆ. ಅಷ್ಟು ನಾನು ಟೀ ಕುಟ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ಗೆ ಹಾಲನ್ನೂ ರೆಡಿ ಮಾಡಿಟ್ಟಿದ್ದೀನಿ. ಸೊ ಮುಗಿತೆಲ್ಲ ಕೆಲಸ. ಟ್ಯೂಷನ್ ಎಲ್ಲ ಮುಗಿದ್ಮೇಲೆ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ. ವೀಡಿಯೋ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ಈಗ 10:30 ಆಗಿದೆ. ನಮ್ಮದು ಊಟ ಎಲ್ಲ ಆಗಿ ಇನ್ನೇನು ಮಲ್ಕೊಳ್ಳೋ ಟೈಮಲ್ಲಿ ವೀಡಿಯೋನ ಮಾಡಿ ಎಂಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ನಾನು ಅಡುಗೆ ಮನೆಯನ್ನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಅಲ್ಲಿ ಹಾಲು ಸ್ವಲ್ಪ ಏನೇನು ಪಲ್ಯ ಎಲ್ಲ ಮಿಕ್ಕಿರುತ್ತೆ ಅದನ್ನೆಲ್ಲ ಅಲ್ಲೇ ಶೆಲ್ಫಲ್ಲಿ ಇಟ್ಟು ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ವೀಡಿಯೋನ ಮಾಡಬೇಕು ಅಂದ್ಬಿಟ್ಟು ಮಾಡಲೇ ಇಲ್ಲ. ಮತ್ತು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾನು ಅವತ್ತೇ ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಷ್ಟೊಂದೇನು ವೀಡಿಯೋಸ್ ಆಗಿಲ್ಲ. ವ್ಲಾಗ್ ತುಂಬ ಚಿಕ್ಕದಾಯಿತು ಅಂತ ನೆಕ್ಸ್ಟ್ ಡೇನೂ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಡೇ ವ್ಲಾಗ್ ಹೆಂಗೆ ಬರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಇದು ನೆಕ್ಸ್ಟ್ ಡೇ. ಸಾರಿ, ನಾನು ಮಾರ್ನಿಂಗಿಂದ ವೀಡಿಯೋ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ ವ್ಲಾಗ್ನ. ಇವಾಗ ಆಲ್ರೆಡಿ ಟೈಮ್ ಮಧ್ಯಾಹ್ನ ಅಂದರೆ 12:30 ಆಗಿಬಿಟ್ಟಿದೆ. ಫುಲ್ ಬಿಸಿಲು ನೋಡಿ, ಫುಲ್ ಬಿಸಿಲು. ಇವಾಗ ಅನ್ಕೋತೀನಿ ವೀಡಿಯೋನೇ ಮಾಡಿಲ್ವಲ್ಲಪ್ಪ ಅಂತ. ಏನಂದರೆ ಇವಾಗ ಆಲ್ರೆಡಿ ಟೈಮು ನೋಡ್ತಾ ಇರ್ಬೋದು 12:25. ನಮ್ಮದು ತಿಂಡಿ ಆಯಿತು. ಇಲ್ಲಿ ನೋಡಿ
ಪೂಜೆನೂ ಮಾಡಿದೆ, ಪೂಜೆನೂ ಆಗಿದೆ. ನೆಕ್ಸ್ಟ್ ಈಗ ಮಧ್ಯಾಹ್ನದ ಊಟನೂ ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ, ಒಂದು ನಿಮಿಷ ತೋರಿಸ್ತೀನಿ. ಸಾಂಬಾರಲ್ಲಿದೆ. ನೆಕ್ಸ್ಟ್ ಇಲ್ಲಿ ಇವತ್ತು ಮಂಗಳವಾರ ಅಲ್ವಾ, ಸ್ವಲ್ಪ ಎಗ್ ಬುಜ್ಜಿ ಥರ ಮಾಡಿದ್ದೀನಿ. ಅಂದರೆ ಮೊಟ್ಟೆನ ಫುಲ್ ಬೇಯಿಸ್ಕೊಂಡು ಅದನ್ನು ಈರುಳ್ಳಿ ಇದೆಲ್ಲ ಒಗ್ಗರಣೆ ಕೊಟ್ಕೋತಾರಲ್ಲ ಆ ಥರ ಇಷ್ಟು ಮಾಡಿದ್ದೀನಿ. ಸಾಕು. ನನ್ನ ಹಸ್ಬೆಂಡ್ ಒಬ್ರಿಗೆ 2 ಮೊಟ್ಟೆಲಿ ಮಾಡಿರೋದು ಬರೀ ಇಷ್ಟೇ ಆಗಿರೋದು. ನನ್ನ ಹಸ್ಬೆಂಡ್ ಒಬ್ರಿಗೆ ಸಾಕಾಗುತ್ತೆ ಅಷ್ಟು. ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಕಟ್ ಮಾಡ್ಬಿಟ್ಟು ಮಾಡಿದ್ದೀನಿ. ಬರೀ ಇಷ್ಟ ಆಗೈತೆ. ಇವಾಗೇನೋ ಅವರು ಊಟಕ್ಕೆ ಬರ್ತಾರೆ. ಸೊ ಅದಾದಮೇಲೆ ಊಟ ಎಲ್ಲ ಮಾಡ್ಕೋಬೇಕು. ನಿನ್ನೆ ಒಂದು ವೀಡಿಯೋನ ಶೂಟ್ ಮಾಡಿದ್ದೀನಿ, ಇವತ್ತು ಅಪ್ಲೋಡ್ ಮಾಡ್ತೀನಿ. ಹೋಗಿ ನೋಡಿ, ಇನ್ನೂ ಯಾರೆಲ್ಲಾದ್ರೂ ನೋಡಿಲ್ಲ ಅಂತಂದರೆ. ಫುಲ್ಲು ಬಿಸಿಲಪ್ಪ, ಎಷ್ಟೊಂದು ಬಿಸಿಲು. ಆ್ಯಂಡ್ ನಾನು ಕ್ಲಿಪ್ಸ್ಗಳನ್ನ ಈ ಥರ ಹಾಕಿಟ್ಟಿದ್ದೀನಿ. ಹಿಂಗಂದರೆ ಎಲ್ಲಿಟ್ಟಿರ್ತೀನಿ ಅನ್ನೋದೇ ಗೊತ್ತಾಗಲ್ಲ, ಮರ್ತು ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಫುಲ್ ಬಿಸಿಲು, ಫುಲ್ ಬಿಸಿಲು. ನನಗೆ ಇವತ್ತು ಏನು ಕೆಲಸ ಇಲ್ಲ ಅಂತಲ್ಲ, ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ. ಇವಾಗ ಏನಿದ್ರು ಮಧ್ಯಾಹ್ನಕ್ಕೆ ನಾನು ಏನು ಮಾಡೋದ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಇಲ್ಲ, ನನ್ನ ಹಸ್ಬೆಂಡಿಗೆ ಬರ್ತಾ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅವ್ರು ಟೊಮೊಟೊದ ಅದಕ್ಕೆ ನಾನು ಆಲ್ರೆಡಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಅವರು ಟೊಮೊಟೊ ತಂದಾಗ ಟೊಮೊಟೊನ ಕಟ್ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅಕ್ಕಿ ರೊಟ್ಟಿಗೆ ಪ್ರಿಪೇರ್ ಮಾಡಿಕೊಂಡ್ರೆ ಮುಗೀತು. ಇವತ್ತು ಏನು ಕೆಲಸ ಇಲ್ಲ ಅಷ್ಟೊಂದು. ವೀಡಿಯೋ ಎಡಿಟ್ ಮಾಡಬೇಕು. ವೀಡಿಯೋ ಎಡಿಟ್ ಮಾಡಿಕೊಂಡು ಸ್ವಲ್ಪ ನಾನು ಯಾವುದಾದ್ರೂ ಮೂವಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೂವಿ ನೋಡ್ಕೊಂಡು ಈ ಡೇನ ಫುಲ್ ಚಿಲ್ ಮಾಡೋದು. ಫುಲ್ ಬಿಸಿಲು ಹೆಂಗೆ ಅಂದರೆ ಈ ವೆದರು. ನಾನು ಏನು ಗೊತ್ತಾ, ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಸ್ವಲ್ಪ ಕೂದಲನ್ನೆಲ್ಲ ನೆಟ್ಟಗೆ ಸರಿ ಮಾಡ್ಕೊಂಡ್ರೆ ಆಗುತ್ತೆ. ಅದನ್ನು ಮಾಡ್ಕೊಳ್ಳೋಲ್ಲ ನಾನು. ಸೊ ಇವತ್ತು ನನ್ನ ಹಸ್ಬೆಂಡ್ ಬಂದಾಗೆಲ್ಲ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಮಾಡೋಣ ಬೇಡ ಅಂತ. ನಮ್ಮ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಇಲ್ಲೆಲ್ಲ ಚಿಕ್ಕ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟೈತೆ. ನಾನಂತೂ ಫುಲ್ಲು ಏನು ಹೇಳೋಕೆ ಬಂದೆ, ನಾನಂತೂ ಫುಲ್ ಪಿಂಪಲ್ಸ್ ಏನೂ ಆಗಬಾರ್ದು ನನಗೆ. ಅದಕ್ಕೋಸ್ಕರ ಫುಲ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಮೇಂಟೈನ್ ಮೀನ್ಸ್ ಏನು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಏನು ಆಗ್ತಾಯಿಲ್ಲ. ಚೆನ್ನಾಗಿ ನೀರು ಕುಡಿತೀನಿ. ಜಂಕ್ ಫುಡ್ಸ್ ಎಲ್ಲ ಅಷ್ಟು ತಿನ್ನೋಕ್ಕೆ ಹೋಗಲ್ಲ ಅಷ್ಟೇ. ಅದೇ ಮೇಂಟೈನು, ಇನ್ನೇನಿಲ್ಲ. ಸೊ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಅವಾಗ ಬರೋದು, ಅಪ್ಡೇಟ್ ಮಾಡೋದು, ಹೋಗೋದು, ಮರ್ತ್ಕೊಂಡೆ ವೀಡಿಯೋಸ್ನ ಮಾಡೋದು, ಇದೇ ಆಗೋಯ್ತು. ಏನಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ಈ ಇಯರಿಂಗ್ಸ್ದು ಡಿಸೈನ್ ಕೊಡಿ ಕೇಳಿದ್ರು. ಅದನ್ನು ಪಾಪ ಅವ್ರಿಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಕಳಿಸಿದ್ದೆ. ಅದಕ್ಕೋಸ್ಕರ ಈ ಡಿಸೈನ್ನ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಇದೆ ಡಿಸೈನ್. ಇದು ಗೋಲ್ಡೇ. ಎಷ್ಟು ಅಂದರೆ 2 ಗ್ರಾಮ್ ಇದೆ ಅಂತ ಅನಿಸುತ್ತೆ. ನೋಡ್ಬೋದು, ಈ ಥರ ಇದೆ. ಕಾಣಿಸ್ತಿದೆಯಾ? ಫುಲ್ ಅಷ್ಟೊಂದೇನು ಓವರ್ ಡಿಸೈನ್ ಏನಿಲ್ಲ, ನಾರ್ಮಲ್ ಆಗಿದೆ. ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು. ಅದು ಸ್ಕ್ರೀನ್ಶಾಟ್ ಬೇರೆ ಹಾಕಿದ್ರು ಪಾಪ. ಸ್ಕ್ರೀನ್ಶಾಟ್ನ ಕಳಿಸ್ಬಿಟ್ಟು ಆ ಕಡೆ ಡಿಸೈನ್ ಕಳಿಸಿ ಒಳ್ಳೆಯದು ಅಂತ ನಂಗೆ ಅವ್ರಿಗೆ ಪರ್ಸ್ನಲಾಗಿ ಕಳಿಸಿದ್ದೆ. ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇದು 2 ಗ್ರಾಮ್ಸ್ ಇದೆ. ಮತ್ತು ಅವ್ರು ಅಂದರು ನಿಮ್ಮದು ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡಿ ಅಂತ. ನಾನು ಅವರೇನೇ ಗೋಲ್ಡ್ ಕಲೆಕ್ಷನ್, ಇಯರಿಂಗ್ ಕಲೆಕ್ಷನ್ ವೀಡಿಯೋ ಏನೋ ಮಾಡಿ ಅಂತ ಅಂದರು. ನನ್ನ ಹತ್ರ ಅಷ್ಟೊಂದೇನು ಇಯರಿಂಗ್ಸ್ ಇಲ್ಲ ಕಣಪ್ಪ. ಇರೋದೇ ಒಂದು 3 ಜೊತೆ ಇಯರಿಂಗ್ಸ್ ಇದೆ. ಇದು ಒಂದು, ಒಂದು ಜುಮ್ಕಾ ಥರ ಒಂದಿದೆ, ಇನ್ನೊಂದು ಚಿಕ್ಕ ಜುಮ್ಕಾ ಥರ ಒಂದಿದೆ. 3 ಇಯರಿಂಗ್ಸ್ ಏನೋ ಇದೆ. ನೆಕ್ಸ್ಟು ಮತ್ತು ಯಾರೋ ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡಿ ಅಂತ ಅಂದರು. ನನ್ನ ಹತ್ರ ಗೋಲ್ಡೇ ಇಲ್ಲ, ಏನು ಗೋಲ್ಡ್ ಕಲೆಕ್ಷನ್ ವೀಡಿಯೋ ಮಾಡಲಿ? ತುಂಬ ಇದ್ದರೆ ವೆರೈಟಿ ಗೋಲ್ಡ್ ಕಲೆಕ್ಷನ್ ಇದ್ದರೆ ಮಾಡ್ಬೋದು. ಬಟ್ ವೆರೈಟಿ ಗೋಲ್ಡ್ ಕಲೆಕ್ಷನ್ ಏನು ನನ್ನ ಹತ್ರ ಇಲ್ಲ. ಅದಕ್ಕೇನು ಮಾಡೋಣ, ಅಷ್ಟೊಂದು ಗೋಲ್ಡ್ ಇಲ್ಲ, ಸ್ವಲ್ಪನೇ ಇರೋದು. ಅದನ್ನೆಲ್ಲ ಏನು ವೀಡಿಯೋ ಮಾಡಿ ತೋರಿಸೋದು. ನೆಕ್ಸ್ಟು ಸ್ಯಾರಿ ಕಲೆಕ್ಷನು, ನನ್ನ ಮದುವೆದು ಸ್ಯಾರಿ ಕಲೆಕ್ಷನ್ ಕೇಳಿದ್ದೀರಾ, ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಕೇಳಿದರೆ ಎಲ್ಲನೂ ವೀಡಿಯೋ ಮಾಡ್ತೀನಿ. ಎಲ್ಲನೂ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ಫ್ರೀ ಆದಾಗ ವೀಡಿಯೋ ಮಾಡ್ತೀನಿ. ಓಕೆ, ಇವಾಗ ಊಟ ಎಲ್ಲ ಆಯಿತು. ನನ್ನ ಹಸ್ಬೆಂಡು ಊಟ ಮಾಡ್ಕೊಂಡು ಬಂದು ಹೋದರು. ಇವಾಗ ಏನು ಅಂದರೆ ನಮ್ಮ ಪಕ್ಕದ ಮನೆಯಲ್ಲ ಕೆಳಗಡೆ ಒಬ್ರು ಅಕ್ಕ ನಂಗೆ ಪರಿಚಯ ಆಗಿದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ನನ್ನ ಹಸ್ಬೆಂಡ್ ಜೊತೆ ವರ್ಕ್ ಮಾಡ್ತಾರಲ್ಲ ಅವ್ರ ಕೊಲೀಗ್, ನನ್ನ ಹಸ್ಬೆಂಡ್ ಕೊಲೀಗ್ ಅವ್ರ ವೈಫು. ನನಗಂತೂ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ, ನನಗೆ ಫುಲ್ ಇಷ್ಟ ಆಗಿಬಿಟ್ಟಿದ್ದಾರೆ. ನಾನು ಹಾಸ್ಟೆಲಲ್ಲಿ ಇದ್ದಾಗ ಒಬ್ಬರು ಚಿನ್ನು ಅಕ್ಕ ಅಂತ ನನಗೆ ಪರಿಚಯ. ಈಗಲೂ ಆ ಅಕ್ಕ ಅಂದರೆ ನನಗೆ ತುಂಬ ಇಷ್ಟ. ಚಿನ್ನು ಅಕ್ಕ ಅಂದರೆ ನನಗೆ ಇವಾಗ್ಲೂ ಫುಲ್ಲು
ಒಂಥರ ನನ್ನ ಸ್ವಂತ ಅಕ್ಕನ ಥರನೇ ಅನಿಸುತ್ತೆ ನನಗೆ. ಚಿನ್ನು ಅಕ್ಕನ ನೋಡಿದ್ರೆ ಅವ್ರು ನನಗೆ ಅಷ್ಟು ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ಇವಾಗ, ಬಿಕಾಸ್ ಅವ್ರಿಗೀಗ ಪಾಪು ಆಗಿದೆ. ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ನನ್ನ ಮದುವೆಗೆಲ್ಲ ಬಂದಿದ್ದರು ಅವ್ರ ಮದುವೆಗೆ ನಾನು ನೈಟೇ ಹೊಟ್ಟೋಗ್ಬಿಟ್ಟಿದ್ದೆ. ಸೊ ಆ ಥರ ನನಗೆ ಇಲ್ಲಿ ಕೆಳಗಡೆ ಒಬ್ರು ಅಕ್ಕ ಪರಿಚಯ ಆಗ್ಬಿಟ್ಟಿದ್ದಾರೆ. ಅವ್ರ ಜೊತೆ ಮಾತಾಡಿ ಒಂದು 3-4 ದಿನ ಮಾತಾಡಿದ್ದೀನಿ ಅಷ್ಟೇ. ಫುಲ್ ಇಷ್ಟ ಆಗ್ಬಿಟ್ಟಿದ್ದಾರೆ ನನಗೆ. ಸೊ ಅವರು ಅವತ್ತು ವಡೆ ಮಾಡಿದರು ಮತ್ತು ಟೊಮೊಟೊ ಗೊಜ್ಜು ಮಾಡಿದರು, ಅದನ್ನು ಕೊಟ್ಟಿದ್ದರು. ಆ ಬಾಕ್ಸ್ನ ಎತ್ತಿಟ್ಟಿದ್ದೀನಿ. ಆ ಬಾಕ್ಸ್ನ ಕೊಟ್ಬಿಟ್ಟು ಬರೋಣ ಅಂತ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಬಾಕ್ಸ್ಗಳು ಕೊಟ್ಟಿದ್ರು. ಈ ಬಾಕ್ಸ್ಗೆ ಇದಕ್ಕೆ ಬಾತ್ ಮಾಡಿದರು, ಅದನ್ನು ಕೊಟ್ಟಿದ್ರು. ನೆಕ್ಸ್ಟು ಇದಕ್ಕೆ ವಡೆ ಮಾಡಿದರು, ಅದನ್ನು ಕೊಟ್ಟಿದ್ರು. ಆ ಬಾಕ್ಸ್ನ ಅವ್ರಿಗೆ ಕೊಟ್ಬಿಟ್ಟು ಅಲ್ಲೇ ಮಾತಾಡ್ಕೊಂಡು ಬರೋಣ ಅಂತ ಫುಲ್ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೀನಿ. ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಬರೋಣ ಅಂತ. ಯಾಕಂದರೆ ನಾನು ಈ ಮನೇಲಿ ಏನು ಮಾಡ್ತಾರೆ ಸೌಂಡು, ಈ ಮನೇಲಿ ನಾನು ಒಬ್ಬಳೇ ಇರ್ತೀನಲ್ವ, ನನಗೂ ಬೇಜಾರಾಗ್ತಿರುತ್ತೆ. ಬೇಜಾರಿದೆ ಅಂದರೆ ನಂಗೆ ಅಷ್ಟೊಂದು ಬೇಜಾರಾಗಲ್ಲ, ಯಾಕಂದರೆ ನಾನು ವೀಡಿಯೋಸ್ನ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಿರ್ತೀನಿ. ಆದರೆ ಸ್ವಲ್ಪ ಒಬ್ರು ಮಾತಾಡೋಕ್ಕೆ ಬೇಕಲ್ವಾ, ಅದಕ್ಕೆ ಅವ್ರು ಸಿಕ್ಕಿದ್ದಾರೆ. ಫುಲ್ ಖುಷಿ ನನಗೆ. ಅವ್ರು ನನ್ನ ವೀಡಿಯೋಸ್ನೆಲ್ಲ ನೋಡ್ತಾರಂತೆ, ನನ್ನ ಬ್ಲಾಗ್ಸು, ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ನೆಲ್ಲ ನೋಡ್ತಾರೆ. ಏನಂದರೆ ನಾನು ಅವಾಗಲೇ ಎಗ್ ಫ್ರೈ ಮಾಡಿದ್ದೆ ಅಲ್ವಾ, ಸ್ವಲ್ಪ ಅಡುಗೆ ಮನೆಯೆಲ್ಲ ಸ್ವಲ್ಪ ಎಗ್ಗದು ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ಧೂಪ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದನ್ನು ನಾನು ಮತ್ತೆ ವಾಶ್ ಮಾಡ್ತೀನಿ, ದೇವ್ರ ಮನೆಗೆಲ್ಲ ಇಡಲ್ಲ. ವಾಶ್ ಮಾಡಿಬಿಟ್ಟು ಕೈ ನೋಯ್ತೈತೆ, ವಾಶ್ ಮಾಡಿಬಿಟ್ಟು ಇಡ್ತೀನಿ. ಬಿಕಾಸ್ ಎಗ್ ಅಲ್ವಾ, ಮೊಟ್ಟೆ ಡೈರೆಕ್ಟ್ ಹಂಗೆ ಏನು ದೇವ್ರ ಮನೆಗೆ ತೊಗೊಂಡು ಹೋಗಲ್ಲ, ಇಲ್ಲೇ ಇಟ್ಬಿಟ್ಟು ಹಿಂಗೆ ವಾಶ್ ಮಾಡಿಬಿಟ್ಟು ನಾಳೆ ಸ್ನಾನ ಮಾಡ್ತೀನಲ್ಲ ವಾಶ್ ಮಾಡಿಬಿಟ್ಟು ಇಡ್ತೀನಿ. ಸೊ ಧೂಪ ಹಾಕ್ಬಿಟ್ರೆ ಏನಂದರೆ ಸ್ಮೆಲ್ ಏನು ಬರಲ್ಲ, ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ. ಫುಲ್ ಸ್ಮೆಲ್ಲು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಫುಲ್ ಅಲ್ಲಿಗೆ ಹೋಗೋಣ ಅಂತ. ಸೊ ಅದಕ್ಕೆ ಇಲ್ಲಿ ಇಟ್ಬಿಟ್ರೆ ನೀಟಾಗಿ ಧೂಪ ಹೋಗುತ್ತೆ. ಇವಾಗ ನಾನು ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಮಾಡಬೇಕು, ಅದು ಮಾಡಿಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಅವ್ರ ಮನೆಗೆ ಹೋಗ್ತೀನಿ. ನೋಡಿ ನನ್ನ ಸ್ಕಿನ್ನು ಬೆಟರ್ ಆಗ್ತಾಯಿದೆ. ನಮ್ಮ ಅಜ್ಜಿ ಊರು ನಮ್ಮ ಮನೆಗೆಲ್ಲ ಹೋಗ್ಬಿಟ್ಟು ಪಿಂಪಲ್ಸ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಸಿಗ್ತೀನಿ, ಓಕೆ. ಆಮೇಲೆ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ಕೆಳಗಡೆ ಅದೇ ಅಕ್ಕ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಸೊ ನೋಡ್ತಾಯಿದ್ದೀನಿ, ಚೆಕ್ ಮಾಡ್ಕೋತಾ ಇದ್ದೀನಿ ಎಲ್ಲ. ನನಗೆ ಎಲ್ಲಾದರೂ ಹೊರಗಡೆ ಹೋದರೆ ಗ್ಯಾಸ್ದೇ ಭಯ, ಗ್ಯಾಸ್ ಅಂತ ಫುಲ್ ಭಯ. ಒಂದು ನಿಮಿಷ, ಎಲ್ಲರೂ ಹೋಗ್ತೀನಿ ಅಂದರೆ ಫುಲ್ ಗ್ಯಾಸ್ನೆಲ್ಲ ನೀಟಾಗಿ ನೋಡ್ಕೊಂಡು ಹೋಗ್ತೀನಿ, ಯಾಕಂದರೆ ಭಯ. ಸ್ವಲ್ಪ ನೀರು ಕುಡ್ಕೊಬಿಡ್ತೀನಿ. ಫುಲ್ ಶೆಕೆ. ಈಗ ಹೋಗ್ಬಿಡ್ತೆ. ಇವಾಗ ಟೈಮು 2:30 ಹೋಗೋದು. ಎಷ್ಟು ಗಂಟೆಗೆ ಬರ್ತೀಗ? ಕೀ ಹುಡುಕ್ತಾ ಇದ್ದೀನಿ ಮನೆ ಕೀ ಹುಡುಕ್ತಾ ಇದ್ದೀನಿ. ಬಾಕ್ಸ್ ತಗೊಂಡು ಒಂದು ನಿಮಿಷ ಇರಿ ಮಾಡ್ತೀನಿ. ಅದಕ್ಕೆ ನಾನು ವೀಡಿಯೋ ಮಾಡೋದು ಏನಾದರೂ ಕೆಲಸ ಮಾಡಬೇಕಾದ್ರೆ ಹಿಂಗಾಗುತ್ತೆ ಅಂತ.